ನಮಸ್ಕಾರ ಫ್ರೆಂಡ್ಸ್, ನಾವೆಲ್ಲ ಪ್ರತಿದಿನ ಲಿಫ್ಟ್ ಬಳಸ್ತೀವಿ. ನೀವು ಗಮನಿಸಿದ್ದೀರಾ? ಎಲ್ಲ ಲಿಫ್ಟಲ್ಲೂ ಕನ್ನಡಿ ಇರುತ್ತೆ. ಯಾಕೆ? ನಮ್ಮ ಮಕ್ಕ ನೋಡಿಕೊಳ್ಳೋಕ? ಅಲ್ಲ, ನಮ್ಮ ಹಿಂದೆ ಯಾರಾದರೂ ಇದ್ದಾರಾ ಅಂತ ಚೆಕ್ ಮಾಡ್ಕೊಳ್ಳೋಕ? ರಾತ್ರಿ ಹೊತ್ತು ನೀವು ಲಿಫ್ಟ್ನಲ್ಲಿ ಒಂಟಿಯಾಗಿದ್ದಾಗ ಸಡನ್ ಆಗಿ ಲಿಫ್ಟ್ ನಿಂತರೆ, ಬಾಗಿಲು ತೆರೆದಾಗ ಯಾರು ಇಲ್ಲದೆ ಇದ್ರೆ ಹುಷಾರು, ನೀವು ಒಂಟಿಯಾಗಿಲ್ಲ ಅಂತ ಅರ್ಥ. ಬನ್ನಿ ಇವತ್ತು 13ನೇ ಫ್ಲೋರ್ಗೆ ಹೋಗೋಣ. ಕಥೆಯ ನಾಯಕ ವಿಕ್ರಮ್ ಬೆಂಗಳೂರಿನ ಒಂದು ದೊಡ್ಡ IT ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ. ಆಫೀಸ್ ಇರೋದು 13ನೇ ಫ್ಲೋರ್ನಲ್ಲಿ. ಅಂದು ವಿಕ್ರಮ್ಗೆ ಕೆಲಸ ಜಾಸ್ತಿ ಇರುತ್ತದೆ. ರಾತ್ರಿ 2 ಗಂಟೆ ಆಗ್ತದೆ. ಆಫೀಸ್ನಲ್ಲಿ ಯಾರೂ ಇರಲ್ಲ. ಸೆಕ್ಯೂರಿಟಿ ಕೆಳಗೆ ಇರ್ತಾರೆ. ವಿಕ್ರಮ್ ಲ್ಯಾಪ್ಟಾಪ್ ಬ್ಯಾಗ್ ಹಾಕೊಂಡು ಮನೆಗೆ ಹೋಗಕ್ಕೆ ಲಿಫ್ಟ್ ಹತ್ತಿರ ಬರ್ತಾನೆ. ಅಲ್ಲಿ ಲಿಫ್ಟ್ 3 ಅಂತ ಇರುತ್ತದೆ. ಅದರಲ್ಲಿ ಒಂದು ಲಿಫ್ಟ್ ಮೇಲೆ ಔಟ್ ಆಫ್ ಆರ್ಡರ್ ಅಂತ ಬೋರ್ಡ್ ಇರುತ್ತದೆ. ವಿಕ್ರಮ್ ಮಧ್ಯದ ಲಿಫ್ಟ್ ಬಟನ್ ಒತ್ತುತ್ತಾನೆ. ಟಿಂಗ್ ಅಂತ ಲಿಫ್ಟ್ ಓಪನ್ ಆಗುತ್ತದೆ. ಒಳಗೆ ಹೋಗಿ ಗ್ರೌಂಡ್ ಫ್ಲೋರ್ ಬಟನ್ ಒತ್ತುತ್ತಾನೆ. ಲಿಫ್ಟ್ ಸರಾಸರವಾಗಿ ಕೆಳಗೆ ಹೋಗಕ್ಕೆ ಶುರು ಮಾಡುತ್ತದೆ. 12, 13, 14 ಅಂತ. ಸರಿಯಾಗಿ 7ನೇ ಫ್ಲೋರ್ ಬಂದಾಗ ಲಿಫ್ಟ್ ಡಪ್ ಅಂತ ನಿಲ್ಲುತ್ತದೆ. ಬಾಗಿಲು ಓಪನ್ ಆಗುತ್ತದೆ. ವಿಕ್ರಮ್ ಯಾರಾದರೂ ಹತ್ತಬಹುದು ಅಂತ ನೋಡ್ತಾನೆ. ಹೊರಗೆ ತಲೆಗೆ ಆವರಿಸಿರೋ ಫ್ಲೋರ್, ಲೈಟ್ಸ್ ಇಲ್ಲ. ಕನ್ಸ್ಟ್ರಕ್ಷನ್ ಕೆಲಸ ನಡೀತಿದೆ. ಆದರೆ ಹೊರಗೆ ಯಾರೂ ಇಲ್ಲ. ವಿಕ್ರಮ್ ಯಾರ್ಯದು ಅಂತ ಕೂಗ್ತಾನೆ. ಉತ್ತರ ಬರಲ್ಲ. ಯಾರ ಸುಮ್ಮನೆ ಬಟನ್ ಒತ್ತಿದ್ದಾರೆ ಅಂತ ಅನ್ಕೊಂಡು ಕ್ಲೋಸ್ ಡೋರ್ ಬಟನ್ನ ಒತ್ತುತ್ತಾನೆ. ವಿಕ್ರಮ್ ಬಟನ್ ಒತ್ತಿದ್ರೂ ಬಾಗಿಲು ಮುಚ್ಚಲ್ಲ. ಸುಮಾರು 10 ಸೆಕೆಂಡ್ ಹಾಗೆ ಇರುತ್ತದೆ. ಆಗ ವಿಕ್ರಮ್ಗೆ ಒಂದು ಅನುಭವ ಆಗುತ್ತದೆ. ಯಾರೋ ತನ್ನ ಪಕ್ಕ ನಿಂತ ಹಾಗೆ ಫೀಲ್ ಆಗುತ್ತದೆ. ಒಂದು ತಣ್ಣನೆಯ ಗಾಳಿ ಅವನ ಕಿವಿಗೆ ಬಳಿ ಬೀಸುತ್ತದೆ. ತಕ್ಷಣ ಲಿಫ್ಟ್ ಬಾಗಿಲು ಮುಚ್ಚಿಕೊಳ್ಳುತ್ತದೆ. ಲಿಫ್ಟ್ ಕೆಳಗೆ ಹೋಗುವ ಬದಲು ಅಲ್ಲಿಯೇ ನಿಲ್ಲುತ್ತದೆ. ಇದ್ದಕ್ಕಿದ್ದಂತೆ ಒಂದು ಜೋರಾದ ಶಬ್ದ ಬರುತ್ತದೆ, ಬೀಪ್ ಅಂತ. ಲಿಫ್ಟ್ ನ ಸ್ಕ್ರೀನ್ ಮೇಲೆ ಓವರ್ಲೋಡ್ ಅಂತ ಕೆಂಪು ಲೈಟ್ ಬ್ಲಿಂಕ್ ಆಗುತ್ತದೆ. ವಿಕ್ರಮ್ಗೆ ಬೆವರಿಳಿಯುತ್ತದೆ. ಈ ಲಿಫ್ಟ್ ಕೆಪಾಸಿಟಿ 10 ಜನದ್ದು. ಒಳಗಿರೋದು ನಾನೊಬ್ಬನೇ, ಹೇಗೆ ಓವರ್ಲೋಡ್ ಆಗುತ್ತದೆ ಅಂತ ಅನ್ಕೋತಾನೆ. ಅವನಿಗೆ ಅರ್ಥವಾಗುತ್ತದೆ, ತನ್ನ ಜೊತೆ ಕಣ್ಣಿಗೆ ಕಾಣದ ಇನ್ನು 9 ಜನ ತೂಕದಷ್ಟು ಭಾರವಿರುವ ಏನೋ ಒಳಗಿದೆ ಅಂತ. ವಿಕ್ರಮ್ ಭಯದಿಂದ ಹಿಂದಿನ ಕನ್ನಡಿಯನ್ನ ನೋಡ್ತಾನೆ. ಮೊದಲು ಏನೂ ಕಾಣುವುದಿಲ್ಲ. ಆದರೆ ಲಿಫ್ಟ್ ಲೈಟ್ ಮಿನುಗಲು ಶುರುವಾಗುತ್ತದೆ. ಕನ್ನಡಿಯಲ್ಲಿ ಕಾಣುತ್ತೆ, ವಿಕ್ರಮ್ನ ಭುಜದ ಮೇಲೆ ಒಂದು ಬಿಳಿಯ ಮುಖದ ಉದ್ದನೆಯ ಕೂದಲಿನ ಮಹಿಳೆ ನಿಂತಿದ್ದಾಳೆ. ಅವಳು ವಿಕ್ರಮ್ನ ಕಿವಿಯ ಹತ್ತಿರ ಬಾಯಿ ಇಟ್ಟು ಪಿಸುಗುಟ್ಟುತ್ತಾಳೆ. ನನ್ನ ಫ್ಲೋರ್ ಬಂತು, ನನ್ನನ್ನ ಕೆಳಗೆ ಕರ್ಕೊಂಡು ಹೋಗು ಅಂತ. ವಿಕ್ರಮ್ ಕಿರುಚಾಡುತ್ತಾ ಎಮರ್ಜೆನ್ಸಿ ಬೆಲ್ ಒತ್ತುತ್ತಾನೆ. ಆದರೆ ಲಿಫ್ಟ್ ಗ್ರೌಂಡ್ ಫ್ಲೋರ್ಗೆ ಹೋಗಲ್ಲ. ಅದು ನೇರವಾಗಿ ಬೇಸ್ಮೆಂಟ್ 2ಗೆ ಹೋಗುತ್ತದೆ. ಬಾಗಿಲು ತೆರೆಯುತ್ತೆ. ವಿಕ್ರಮ್ ಬ್ಯಾಗ್ ಎಸೆದು ಹೊರಗೆ ಓಡ್ತಾನೆ. ಅವನು ಓಡುವಾಗ ಅವನಿಗೆ ತನ್ನ ಬೆನ್ನಿನ ಮೇಲೆ ವಿಪರೀತ ಭಾರ ಇರುವ ಹಾಗೆ ಅನಿಸುತ್ತದೆ. ಯಾರೋ ಅವನನ್ನ ಬೆನ್ನೇರಿ ಕುಳಿತಿರುವ ಹಾಗೆ. ವಿಕ್ರಮ್ ಓಡಿ ಹೋಗಿ ಸೆಕ್ಯೂರಿಟಿ ಗಾರ್ಡ್ ಹತ್ತಿರ ಬಂದು ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಗಾರ್ಡ್ ಬಂದು ನೀರ ಕುಡಿಸಿ ಎಬ್ಬಿಸ್ತಾರೆ. ವಿಕ್ರಮ್ ನಡುಗುತ್ತಾ, ಆ ಲಿಫ್ಟ್ ಮಧ್ಯದ ಲಿಫ್ಟ್, ಅದರಲ್ಲಿ ದೆವ್ವ ಇದೆ ಅಂತ ಹೇಳ್ತಾನೆ. ಆಗ ಗಾರ್ಡ್ ವಿಚಿತ್ರವಾಗಿ ನೋಡಿ ಹೇಳ್ತಾನೆ, ಸರ್, ನೀವು ಯಾವ ಲಿಫ್ಟ್ ಬಗ್ಗೆ ಹೇಳ್ತಿದ್ದೀರಾ? ಆ ಬಿಲ್ಡಿಂಗ್ ನಲ್ಲಿ ಇರೋದು 2 ಲಿಫ್ಟ್. ಮಧ್ಯದ ಜಾಗದಲ್ಲಿ ಲಿಫ್ಟ್ ಹಾಕೋಕೆ ಜಾಗ ಬಿಟ್ಟಿದ್ದಾರೆ ಅಷ್ಟೇ. ಅಲ್ಲಿ ಬರೀ ಗೋಡೆ ಇದೆಯಲ್ಲ ಸರ್ ಅಂತ ಹೇಳ್ತಾನೆ. ವಿಕ್ರಮ್ಗೆ ನಂಬೋಕೆ ಆಗಲ್ಲ. ಅವನು ಮತ್ತೆ ಅಲ್ಲಿಗೆ ಹೋಗಿ ನೋಡ್ತಾನೆ. ಅವನು ಹತ್ತಿದ ಜಾಗದಲ್ಲಿ ಲಿಫ್ಟ್ ಬಾಗಿಲು ಇರಲ್ಲ. ಕೇವಲ ಸಿಮೆಂಟ್ ಗೋಡೆ ಇರುತ್ತದೆ. ಆದರೆ ಆ ಗೋಡೆಯ ಮೇಲೆ ನೆಲದ ಮಣ್ಣಿನಲ್ಲಿ 2 ಜೊತೆ ಚಪ್ಪಲಿ ಗುರುತು ಇರುತ್ತದೆ. ಒಂದು ವಿಕ್ರಮ್ದು, ಇನ್ನೊಂದು ಬರಿಗಾಲಿನ ರಕ್ತಸಿಕ್ತವಾದ ಹೆಜ್ಜೆಯ ಗುರುತು. ಅವೇ ಹೆಜ್ಜೆಗಳು ಗೋಡೆಯ ಒಳಗೆ ಹೋಗಿ ಮಾಯವಾಗಿರುತ್ತದೆ. ಗೆಳೆಯರೆ, ವಿಕ್ರಮ್ ಅಂದು ಹತ್ತಿದ್ದು ಲಿಫ್ಟ್ ಅಲ್ಲ, ಅದು ಆತ್ಮಗಳ ಲೋಕಕ್ಕೆ ಹೋಗೋ ಬಾಗಿಲು ಅಂತಾರೆ. 7ನೇ ಫ್ಲೋರ್ ನಲ್ಲಿ ಕನ್ಸ್ಟ್ರಕ್ಷನ್ ನಡೆಯುವಾಗ ಒಬ್ಬ ಲೇಡಿ ಲಿಫ್ಟ್ ಸಾಫ್ಟ್ಗೆ ಬಿದ್ದು ಸತ್ತಿದ್ರು ಅಂತ ಆಮೇಲೆ ಗೊತ್ತಾಗುತ್ತದೆ. ಸೊ ನೆಕ್ಸ್ಟ್ ಟೈಮ್ ನೀವು ಲಿಫ್ಟ್ ಹತ್ತಿದಾಗ ಓವರ್ಲೋಡ್ ಬಜಾರ್ ಸೌಂಡ್ ಬಂದ್ರೆ ಇನ್ನೊಬ್ಬರು ಹತ್ತಲಿ ಅಂತ ಕಾಯ್ಬೇಡಿ, ತಕ್ಷಣ ಇಳಿದು ಬಿಡಿ. ಯಾಕೆಂದ್ರೆ ನಿಮ್ಮ ಪಕ್ಕ ನಿಂತಿರೋದು ಮನುಷ್ಯ ಆಗಿರದೇ ಇರಬಹುದು. ಈ ಸ್ಟೋರಿ ಕೇಳಿ ಲಿಫ್ಟ್ ಹತ್ತೋಕೆ ಭಯ ಆದ್ರೆ ಲೈಕ್ ಮಾಡಿ. ನಾನು ನಿಮ್ಮ ರಾಜು. ಬಾಯ್, ಟೇಕ್ ಕೇರ್.